ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ 12/7/2025 ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಲೋಕಾಯುಕ್ತನ ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಒಂದು ಪ್ರಸ್ತುತ ಲೋಕಾಯುಕ್ತನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಆಸ್ತಿ ಪಾಲು ವಿಭಾಗ ಪ್ರಕರಣಗಳನ್ನು, ಜಮಾವಸೆ ಪ್ರಕರಣಗಳನ್ನು, ಚೆಕ್ ಬಾನ್ಸ್ ಪ್ರಕರಣಗಳನ್ನು, ವಿದ್ಯುತ್ ಪ್ರಕರಣಗಳನ್ನು, ಕಂದಾಯ ಕಾರ್ಮಿಕ ಪ್ರಕರಣಗಳಲ್ಲಿ ರಾಜ್ಯ ಮಾಡಿಕೊಳ್ಳುವಂತಹ ಪ್ರಕರಣಗಳನ್ನು, ಕಾರ್ಮಿಕರಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು, ಬ್ಯಾಂಕ್ ವ್ಯಾಜ್ಯಗಳನ್ನು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಲು ಅವಕಾಶ ಇರುವುದರಿಂದ ತಾವುಗಳು ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚು ತಮ್ಮ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ. ನಾವು ಈ ಹಿಂದೆ ದಿನಾಂಕ 8/3/2025 ರಾಷ್ಟ್ರೀಯ ಲೋಕಾಯುಕ್ತನ ಹಮ್ಮಿಕೊಂಡಿದ್ದೆವು. ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 52,812 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಸದರಿ 52,812 ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 10,044 ಪ್ರಕರಣಗಳು ಮತ್ತು 42,768 ವ್ಯಾಜ್ಯಪೂರ್ವ ಪ್ರಕರಣವನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಈ ಬಾರಿ ಮುಂಬರುವ ರಾಷ್ಟ್ರೀಯ ಲೋಕಾಯುಕ್ತದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ಯರ್ಥಪಡಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಇದಕ್ಕೆಲ್ಲ ತಾವು ಹೆಚ್ಚು ಪ್ರಚಾರವನ್ನು ಸಾರ್ವಜನಿಕರಿಗೆ ನೀಡುತ್ತೇವೆ ಆಶಿಸುತ್ತೇವೆ. ಮತ್ತು ಕಳೆದ ಲೋಕಾಯುಕ್ತಕ್ಕಿಂತ ಈ ಬಾರಿಯ ಲೋಕಾಯುಕ್ತದಲ್ಲಿ ಹೆಚ್ಚು ಪ್ರಕರಣವನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸುವ ಗುರಿ ಹೊಂದಿದ್ದೇವೆ. ಈ ಕುರಿತು ತಾವು ಸಾರ್ವಜನಿಕರ ಪ್ರಚಾರ ಪಡಿಸಬೇಕೆಂದು ಕೋರುತ್ತೇನೆ. ನಾವು ಈಗ ಪೂರ್ವ ರಾಷ್ಟ್ರೀಯ ಲೋಕಾಯುಕ್ತನಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾವು ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಕ್ರಿಮಿನಲ್ ಪ್ರಕರಣ ಸಂಬಂಧಪಟ್ಟಂಥ ಪೂರ್ವ ಸಭೆಯನ್ನು ಮಾಡಿದ್ದೇವೆ. ನ್ಯಾಯಾಲಯದ ಬಾಕಿ ಇರುವ ಪ್ರಕರಣ ಕುರಿತು LIC ಎಜುಕೇಷನ್ ಕೇಸು, LIC ಕೇಸ್ ಕುರಿತು SLO, ಡೀಲರ್ ಇವರ ಜೊತೆ ಮೀಟಿಂಗ್ ಮಾಡಿದ್ದೇವೆ. ಅದೇ ರೀತಿ ಮೋಟಾರ್ ವಾಹನ ಕಾಯ್ದೆ ಪ್ರಕರಣಗಳ ಕುರಿತು ಎಲ್ಲ ಜನಗಳ ಕುರಿತು ಇನ್ಶೂರೆನ್ಸ್ ಮ್ಯಾನೇಜರ್ಸ್ ಇವರ ಜೊತೆ ನಾವು ಮೀಟಿಂಗ್ ಮಾಡಿದ್ದೇವೆ. ಒಟ್ಟಿನಲ್ಲಿ ನಾವು ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಪೂರ್ವ ತಯಾರಿ ಮಾಡಿದ್ದೇವೆ. ಈ ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರರಿಗೆ ಸಿವಿಲ್ ವ್ಯಾಜ್ಯದಲ್ಲಿ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗುತ್ತದೆ. ಈ ಒಂದು ಲೋಕಾಯುಕ್ತನಲ್ಲಿ ರಾಜಿ ಮಾಡಿಕೊಂಡಂಥ ಎಲ್ಲ ಕಕ್ಷಿದಾರರಿಗೆ ಮೇಲ್ಮನವಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ಡಿವಿಷನ್ ಬರೆದು ಸುಮಾರು ಬಂಧವನ್ನು ಹೊಂದಿದ್ದು ಒಂದು ಅವಕಾಶ ಇದೆ. ಮತ್ತು ಇದಕ್ಕೆ ಯಾವುದೇ ಖರ್ಚು ವೆಚ್ಚವಿಲ್ಲ. ಶೀಘ್ರವಾಗಿ ಪ್ರಕರಣ ವಿಲೇವಾರಿಯಾಗುತ್ತದೆ. ಎಲ್ಲ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತದೆ. ಈ ಕುರಿತು ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತ ಲಾಭ ಕುರಿತು ತಾವು ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕೆಂದು ಈ ಮೂಲಕ ತಮ್ಮ